ಒಳ ಮೀಸಲಾತಿ ಬಗ್ಗೆ ಶಿವರಾಜ್ ತಂಗಡಿಯವ್ರ ನಿಲುವು ಅನ್ನೋ ಪ್ರಶ್ನೆ ಬರಂಗಿಲ್ಲ. ಇದು ನಾನೊಬ್ಬ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಇದ್ದೀನಿ. ನಾನು ಅವತ್ತದು ಕ್ಯಾಬಿನೆಟ್ ತಂದತ್ನಾಗ ಕ್ಯಾಬಿನೆಟ್ ಹೇಳೋದು ಚರ್ಚೆಗಳಾಗ್ತವೆ, ಸಾಧಕ ಬಾಧಕಗಳು ಚರ್ಚೆ ಆಗ್ತವೆ. ಸರ್ಕಾರನೇ ಅದನ್ನು ಮಾಡೋದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಹೋರಾಟಗಳು ಈಗ ನಿನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ವಿರೋಧಿ ಅಲ್ಲ, ನಾನು ಯಾವುದಕ್ಕೂ ವಿರೋಧಿ ಅಲ್ಲ, ಸತ್ಯಕ್ಕೆ ಹೇಳಂತ ಕೆಲಸ ಮಾಡ್ತೀವಿ. ಸರ್, ಇವಾಗ ಮುಖ್ಯಮಂತ್ರಿ ನಿರ್ಧಾರ ತಗೋದಕ್ಕೆ ಅದಕ್ಕೆ ಭದ್ರಾಗಿರ್ತೀವಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ಸಚಿವರೇ ಗೋಪ್ಯವಾಗಿ ಚರ್ಚೆ ಮಾಡ್ತಿದ್ದಾರೆ ಕೆಲವಷ್ಟು ಕಡೆ. ಯಾರು ಈಗ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಾಳೆಗೆ ಆಗ್ತೀನಿ ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀನಿ ಭೇಟಿಯಾಗಿ ಬರ್ತಾ ಇದ್ದಾರೆ. ಸರ್, ಇವಾಗ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ದಸರಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಬಿಜೆಪಿಯವರು ಕನಸು ಕಾಣ ಕೆಲಸ ಮಾಡಕತ್ತಾರೆ. ಮೊದಲು ಕೇಂದ್ರ ಸರ್ಕಾರದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು CBI ಕೊಡ್ತಿರೋ ED ಕೊಡ್ತಿರೋ ಅವ್ರನ್ನ ಕೊಡ್ರಿ. ಯಾಕಂದ್ರೆ ಅವ್ರು ಹೇಳಿದ್ದು 1000 ಕೋಟಿ ಇದೆ, 1000 ಕೋಟಿ ಒಳಗೆ ಸರ್ಕಾರ ಬಿಡಿಸ್ತೀನಿ ಅಂದ್ರೆ ಯಾರ ಹತ್ರ 1000 ಕೋಟಿ ಇದೆ? ಏನು ವಿಜೇಂದ್ರ ಹತ್ರ ಇದೆನಾ? ಏನು ಬೊಂಬೆಯವ್ರ ಹತ್ರ ಐತಾ? ಯಾರಾದ್ರೆ BJP ನಾಯಕನ ED ಒಳಗೆ ಹೊರಪಡಿಸ್ಲಿ. ಅದನ್ನ ಮಾಡಂಗಿಲ್ಲ BJP ಅವರು. ಅದನ್ನ ಬಿಟ್ಟು 1000 ಕೋಟಿ ಯಾರು ಸರ್ಕಾರ ಕೆಡೋದು? 1000 ಕೋಟಿ ಬೇಕು, 1000 ಕೋಟಿ ರೆಡಿ ಇಟ್ಟಿದ್ದೀವಿ ಅಂತಂತಂದು ಯಾರು ಇಟ್ಟ ರೆಡಿ? ಯತ್ನಾಳ್ ಅವ್ರು ಕರೆದು ಎನ್ಕ್ವೈರಿ ಮಾಡಲಿ. ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ. ನೀವು 62 ಕೋಟಿಗೆ ED ಕೇಸ್ ಆಗುತ್ತೆ. ಆಸ್ತಿ ಅಲ್ಲ, ದುಡ್ಡು ಸಿಕ್ಕಿದ್ದಲ್ಲ, ಮತ್ತೊಂದಲ್ಲ. 62 ಕೋಟಿಗೆ ED ಕೇಸ್ ಮಾಡೋಕೆ ರೆಡಿ ಆಗುತ್ತಾ? 1000 ಕೋಟಿಗೆ ಯಾಕೆ ED ಕೇಸ್ ಮಾಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ 62 ಕೋಟಿ ಅಂದಕ್ಕೆ ನಾವು ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿ. 1000 ಕೋಟಿ ಹೇಳಿದಾರಲ್ಲ ಯತ್ನಾಳ್ ಅವರು, BJP ಪಕ್ಷದವರು, ಅವ್ರು ಕರೆದು ಎನ್ಕ್ವೈರಿ ಮಾಡಿ ಯಾರ ಮನೆಯಾಗಿದೆ 1000 ಕೋಟಿ ಅಂತ ಚರ್ಚೆ ಆಗಲಿ. ಅದ್ರ ಬಗ್ಗೆ ಚರ್ಚೆ ಆಗೋಲ್ಲ. ಮುಖ್ಯಮಂತ್ರಿಗಳು ಮೂಡೋದ ಬಗ್ಗೆ ಏನಿದೆ, ಏನು ಸಾಕ್ಷಿ ಇದೆ ಆಗಲಿ. ತನಿಖೆ ಕೊಟ್ಟಿದ್ದಾರಲ್ಲ ಕೋರ್ಟು. ನಾವು ಕಾನೂನನ್ನು ಗೌರವಿಸ್ತೀವಿ, ಕಾನೂನನ್ನು ಯಾವಾಗಲೂ ಪ್ರೀತಿಸ್ತೀವಿ. ಆಗಲಿ. ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಮೇಲೆ 2 ಕೇಸ್ ಇದಾವಲ್ಲ, FIR ಆಗಿದೆಯಲ್ಲ, ಮತ್ತು ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು. ಯಾವ ನೈತಿಕ ಹಕ್ಕಿದೆ ಕುಮಾರಸ್ವಾಮಿ ಅವರಿಗೆ, BJP ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ? ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪಾರ್ಟಿ ಒಳಗೆ ಅವ್ರನ್ನ ಮಂತ್ರಿಮಂಡಲದಾಗ ಇಟ್ಕೊಂತಾರೆ 2 ಕೇಸ್ ಆದವ್ರಿಗೆ. ನಾನು ಇವತ್ತು ಹೇಳ್ತೀನಿ, ಅಕಸ್ಮಾತ್ ಕೇಸ್ ಇದ್ದವ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸರ್ಕಾರದೊಳಗೆ ನನಗಂಜಿನ ಮೇಲೆ 8 ರಿಂದ 10 ಇರ್ತಾರೆ, ಇಲ್ಲಿ ಗೊತ್ತಿಲ್ಲ. ಎಲ್ಲರ ಮೇಲೂ ಕೇಸ್ ಇದೆ. ಅವರು ಎಲ್ಲರ ಕ್ರಿಮಿನಲ್ಗಳೇ. ಎಷ್ಟು ಮಂದಿ ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ? ಸುಮ್ಮನೆ ನೋಡಿ, BJP ಅವ್ರಿಗೆ ಏನಾಗಿದೆ ಅಂದರೆ ಮಾತಾಡೋದೊಂದು ಚಟ. ಅವ್ರಿಗೊಂದು ಹ್ಯಾಬಿಟ್. ಜಾತಿ ಜನಗಣತಿ, ಇದು ಜಾತಿ ಜನಗಣತಿ ಅಂತ ಅಂದವ್ರು ಯಾರು? ವಿರೋಧ ಮಾಡ್ತಿರ್ಬೋದು ನಮ್ಮ ಪಾರ್ಟಿಯಾಗ. ನಾವು ಹೇಳ್ತೀವಿ ಅದಕ್ಕೆ, ಇದು ಜಾತಿ ಜನಗಣತಿ ಅಲ್ಲಪ್ಪ, ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವರದಿ ಇದು ಅಂತ. ನಿನ್ನೆ ಸಭೆಯಲ್ಲೂ ಕೂಡ ತಾವು ಇರಲಿಲ್ಲ ಸರ್.